ನಿಮ್ಗೆ ಗೊತ್ತಿರೋ ಸರ್ 15 ತಾರೀಕಿಂದ ಎಲ್ಲ ಮೀಡಿಯಾ ಎಲ್ಲ ಚಕ್ರವರ್ತ ಇಲ್ಲ ಸರ್. ನಾವು ಕಾನೂನಿಗೆ ವಿರುದ್ಧ ಇಲ್ಲ ಸರ್, ಕಾನೂನು ಪರವಾಗಿ ಸರ್ ನಾವು. ಆದರೆ ಒಬ್ಬ ಅಧಿಕಾರಿ ಹನುಮಂತಪ್ಪನವರು ಕಳೆದ 12 ವರ್ಷ ಆಯ್ತು ಸರ್ ಬಳ್ಳಾರಿಗೆ ಬಂದು. 12 ವರ್ಷದಿಂದ ಇದೇ ಜಿಲ್ಲೆಯಲ್ಲಿ ಮುಂದುವರೆದಿದ್ದಾರೆ. ಅದರ ಬಗ್ಗೆ ನಾವು ಹಲವಾರು ಸಾರಿ ದೂರು ಕೊಟ್ಟಿವಿ ಸರ್. ನಾವು ಆ ದೂರದ ಸ್ಪಂದನೆ ಸರ್ ಸುಮಾರು ಒಂದು 80ರಿಂದ 70 ಕಂಪ್ಲೇಂಟ್ ಕೊಟ್ಟಿವಿ ಸರ್ ನಾವು. ಸರ್ ಎಲ್ಲ ಲೆಕ್ಕ ಪರಿಶೋಧನಾ ಇದರಲ್ಲಿ ಕೂಡ ವಸೂಲಾತಿ ಮತ್ತು ಆಕ್ಷೇಪಣೆ ಅದನ್ನೆಲ್ಲ ಗಾಳಿ ತೂರಿ ಇವತ್ತಿಗೂ ಸಹ ಅಲ್ಲಿ ಸಿಬ್ಬಂದಿ ಮಾದರಿನ ನೇಮಕ ಮಾಡಿದಂಗೆ ಹೊರಗುತ್ತಿಯವರು ಅವರೆಲ್ಲ ಅವ್ರ ಸಂಬಂಧಿಕರು ಇಟ್ಕೊಂಡು ಹೋಮ್ ಗಾರ್ಡ್ಸ್ ಇಟ್ಕೊಂಡು ಒಂಥರ ಹೆಂಗೆ ಸರ್ ಒಂಥರ ಮನೋಪರಿ ಸರ್. ಆಮೇಲೆ ಅಲ್ಲಿ ಏನು ಮಾಡ್ತಾರೆ ಸರ್, ಇಲ್ಲ ಅವರೆಲ್ಲ ಸರ್ ಅಲ್ಲ ನಮ್ದು ಆ್ಯಕ್ಚುಲಿ ಖಾಲಿ ಸರ್. ನಾವು ರೆಕಮೆಂಡ್ ಮಾಡಿ ಸರ್ ಮೂಲಕ ಸರಿ ನಿಮ್ಮ ಕಳಿಸಿ ಸರ್ ಕಳಿಸಿ ಸರ್. ನಾನು ಹೇಳಿದ್ವಿ ಸರ್ ಅದು ಪ್ರಭಾರಿ ಇದೆ ಸರ್. ಪ್ರಭಾರಿ ಬೇಡ ಬೇರೆ ಕೃಷ್ಣಪ್ಪ ಬಂದಿದ್ದಾರೆ ಅವ್ರು ಕೂಡ ತಗೊಳ್ಳಿ ಸರ್ ಅಲ್ಲಿ ಮತ್ತು ಈಗ ಬಂದ್ಬೋದು ಸರ್ ಕಾಮಗಾರಿ ಅಂತೇಳಿ. ನಾನು ಒಂದೇ ಸರ್ ಇವಾಗ ನಾವು ಇಲಾಖೆ ಬಗ್ಗೆ ಗೌರವ ಇದ್ದಂಗೆ ನನಗೆ ಆತ ಏನೇ ಸರ್ ನಾವು ತಪ್ಪು ಮಾಡಿದರೆ ನಮ್ಮ ಕಡೆ ಏನಾದರೂ ವಸೂಲಾತಿದ್ರೆ ಅವಾಗಿದ್ದರೆ ನಾವು ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಸರ್. ಅದಕ್ಕೆ ನಾವು ಬದ್ಧರಿದ್ದೀವಿ. ಅದು ಬಿಟ್ಟುಬಿಟ್ಟು ತಾನು ವಾಟ್ಸಪ್ ವಿಡಿಯೋ ಸರ್ ಮೀಡಿಯಾಗಳೆಲ್ಲ ತಗೊಂಡು ಎಲ್ಲ ಮಾಧ್ಯಮದಲ್ಲಿ ಕೊಟ್ಟ ಸರ್. ಕೊಟ್ಟು ಅವ್ನು ಹಾಕ್ಸಿದಾನೆ ಅರ್ಚಕರನ್ನ ಅಂತ ಬಿಂಬಿಸಿದಾರಲ್ಲ ಅವ ಸರ್ ಬರೋಲ್ಲ ಅವ್ನು ಬಟ್ ದೇವಸ್ಥಾನದ ಭಕ್ತರುಗಳಿಗೆಲ್ಲ ಫೋನ್ ಮಾಡಿ ಏನ್ರಿ ಒಬ್ಬ ಇವ ಆಗಿದ್ದು ಅವ್ನ ಕರ್ತವ್ಯ ಏನು CCTV ಫೋನ್ ಪಬ್ಲಿಕ್ ಕೊಡಬಾರ್ದಲ್ಲ ಸರ್. AC ಎಂಡಮೆಂಟಲ್ಲಿ ಸರ್ ಮಾಹಿತಿ ಅಂತ ಅದರಂತರ ಸರ್ ನಾನು ಭಾಳ ಸಲ ಲೆಟರ್ ಬರೆದಿದ್ದೀನಿ, ಪತ್ರ ಗಮನ ತಂದಿದ್ದೀನಿ, ಅದು ಬೇರೆ ಪೋಸ್ಟ್ ಕೊಡೋದು ಬರೆದಿದ್ದೀನಿ, ರೆವಿನ್ಯೂ ಹಾಕೊಂಡು ಬರ್ತೀನಿ ಸರ್, ಏನಾದ್ರು ಕ್ರಮ ಆಗಿಲ್ಲ ಅಂತ ಸರ್. ಒಂದು ಸರ್ ಒಂದು ಏನು ಸರ್ ಅಂದರೆ CCTV ಫೋಟೋಸ್ ಎಲ್ಲ ಸರ್ ಸರ್ ಅದನ್ನು ಪರ್ಟಿಕ್ಯುಲರ್ ತಮ್ಮ ಹತ್ರ ದಾಖಲೆ ಮುಖಾಂತರವಾಗಿ ನೋಟಿಸ್ ಮುಖಾಂತರವಾಗಿ ಕಾನೂನು ಮುಖಾಂತರ ಕ್ರಮ ತಗೊಳ್ಳಿ ಸರ್. ಮಾಧ್ಯಮದವ್ರಿಗೆ ಕೊಟ್ಟು ಎಲ್ಲರಿಗೆ ಅದು ಅರ್ಚಕರನ್ನ ಕಳ್ಳತನ ಮಾಡ್ಯಾರ. ಆಮೇಲೆ ಅದರಲ್ಲಿ ದೇವಸ್ಥಾನ ಸರ್ ಕಾಸಿ ಮಾಡಿದೆ ಸರ್. ದೇವಸ್ಥಾನಕ್ಕೆ ಎಲ್ಲ ಭಕ್ತರಿಗೆ ಒಂಥರ ನಾವು ಸರ್ ಇವತ್ತು ನಾವು 150 ವರ್ಷದಿಂದ ಅದು ಏನು ಮಾಡಿ ಬೆಳೆಸೆಲ್ಲ ಬಿಟ್ಟಿವಿ. ಇಲಾಖೆ ನಾವು ತಗೊಂಡು ಬಂದು ಸರ್ ಇಲಾಖೆ ನಾವು ಹೊರಹಾಕ್ತೇವೆ ಸರ್. ಅದು ಕಾನೂನು ಹೋರಾಟ ಮಾಡಿ ಸರ್ ಕಾನೂನು ಇದೆ ಸರ್. ಒಂದು ಪತ್ರ ಕೊಡಿ ಸರ್ ಅವ್ರಿಗೆ 2 ಹೈಕೋರ್ಟಲ್ಲಿ ಕೇಸ್ ಸರ್. ಹೈಕೋರ್ಟಲ್ಲಿ 7 ಹೊತ್ತು ಪೆಂಡಿಂಗ್ ಸರ್. 2 ಕೋಟಿ ರೂಪಾಯಿ ಕಾಮಗಾರಿ ಅಂತ ಬಂದ ಸರ್ ಅವತ್ತು 1ನೇ ತಾರೀಕಿನ. ಅವತ್ತು ಕಾಮಗಾರಿ ಏನಪ್ಪ ಮಾಡ್ತಿದ್ದೆ ಕೆಲಸ ನೀನು ನಮ್ಮ ಅರ್ಚಕರಿಗೆ ತನಕ ಗಮನಕ್ಕಿಲ್ಲ ಅಂತೇಳಿ ಇಲ್ಲ ನೀವು ಅಭಿವೃದ್ಧಿಗೆ ಅಡ್ಡಪಡಿಸಿದ್ರಿ. ನಾವು ಅಡ್ಡಪಡಿಸಿ ಸರ್ ಯಾವ ಕಾರ್ಯಕ್ರಮ ಮಾಡ್ತಿದ್ದೀರಪ್ಪ ನಮ್ಮ ದೇವಸ್ಥಾನದಲ್ಲಿ ಅರ್ಚಕರಿದ್ದಾಗ ಬೇರೆ ದೇವಸ್ಥಾನ ಅರ್ಚಕರನ್ನು ತಂದ ಸರ್ ಪೂಜೆ ಮಾಡಕ್ಕೆ ಬಂದ 2 ಸರ್. ಅನುಮತಿ ಯಾರು ಕೊಟ್ಟು ಸರ್ ಇವರಿಗೆ? ಹ್ಞೂ ಸರ್. ಸರ್ 2023 ಯಾವುದೇ ಸರ್ ಸಭೆ ಮಾಡಿಲ್ಲ ಸರ್. ಇವತ್ತಿನವರಿಗೆ ಸಭೆನೇ ಮಾಡ್ತಾ ಇಲ್ಲ. ಆಮೇಲೆ ಇವತ್ತು ಏನು ಮಾಡಿ ಸರ್ ಅಲ್ಲಿ ಅವ್ರು ಆಡಳಿತ ನೇಮಕ ಮಾಡ್ಯಾರ ಸರ್. DC ಅವರು ಸರ್ ನನ್ನ ಏನಾಗ ಸರ್ ಕಮಿಷನರು ಅವರು ಬೇರೆ ಮಾಡಿ ನಮ್ದು ಒಂದೇ ಸರ್ ನಿಮ್ಮಿಂದ ಮನೆಗೆ ಇದು ಸರ್. ಅವ್ರು ಏನು ಮಾಧ್ಯಮ ಕೊಡ್ತಾರೆ ಸರ್ ಕೊಡಬಾರ್ದು ಸರ್. ದೇವಸ್ಥಾನಕ್ಕೆ ಈ ಸಿದ್ಧಶಕ್ತಿ ತಕ್ಕಾಗಿ ಸರ್ ಅದು ಸರ್ 2 ಬಂದಿದೆ ಸರ್. ಒಂದು ಅವ್ರು ರಿಪ್ಲೈ ನೋಟಿಸ್ ಕೊಡ್ತಾರೆ ಸರ್. ನಾವು ಸೇವೆ ಕೊಡಬೇಕು ಸರ್. ನನಗೆ ಕೊಟ್ಟ ಅವರು ವಸ್ತು ಕೊಡ್ತಿದ್ವಿ ಸರ್. ಕಳೆದ 3 ವರ್ಷ ಸರ್ ಸೇವೆ ಕೊಟ್ಟಿಲ್ಲ ನಮಗೆ. ಅದನ್ನು ಪೆಂಡಿಂಗ್ ಇಟ್ಟು ಈ ವಸ್ತುಗಳು ನಮ್ಮ ಹತ್ರ ಬಿಟ್ಟು ಇವ್ರು ನೋಟಿಸ್ ಕೊಟ್ಟು ನಮ್ಗೆ ಕೊಟ್ಟು ಜನರಲ್ಲಿ ನಮ್ಮನ್ನು ತಪ್ಪು ಮಾಡ್ತಾರೆ ಸರ್. ಎಲ್ಲ ದಯವಿಟ್ಟು ನನಗೆ ಯಾರು ಸರ್ ನೀವು ಬೇರೆ DC ಅವ್ರು ಬರಲ್ಲ ಬಟ್ ಆ ವ್ಯಕ್ತಿಯಿಂದ ದೇವಸ್ಥಾನ. ಸೊ 15ನೇ ತಾರೀಕು ನಮ್ಮ ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನದ 15ನೇ ತಾರೀಕಿಂದ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಹನುಮಂತಪ್ಪನವರು ಪ್ರಭಾರಿ ಹನುಮಂತಪ್ಪನವರು ಒಂದು ವಾಟ್ಸಪ್ ವಿಡಿಯೋ ಮಾಡ್ಕೊಂಡು CCTV ಫೋಟೋಗಳನ್ನ ಮಾಧ್ಯಮದವರಿಗೆಲ್ಲ ಕಳಿಸ್ತಾ ಅದನ್ನು ತಪ್ಪು ಕಲ್ಪನೆ. ಅದು ಒಂದು ಉದ್ದೇಶ ಇಷ್ಟೇ, ಅದೇನೇ ಇರಲಿ ಕಾನೂನು ಪ್ರಕಾರವಾಗಿ ಅವರು ಹೋರಾಟ ಮಾಡಲಿ, ಆ ಕಾನೂನು ಪ್ರಕಾರ ನಾವು ಇರ್ತೀವಿ. ಆದರೆ ದೇವಸ್ಥಾನದ ಜಾಸ್ತಿ ಹಿತಾಸಕ್ತಿಯನ್ನು ಭಕ್ತರಿಗೆ ನೋವು ಮಾಡ್ತಾ ಇದ್ದಾರೆ ಅವರು. ಅದು ಭಕ್ತರಲ್ಲಿ ಭಾಳ ನೋವು ಉಂಟಾಗ್ತಾ ಇದೆ. ಭಕ್ತರಲ್ಲಿ ಫೋನ್ ಮಾಡ್ತಿದ್ದಾರೆ ಏನ್ರಿ ಈ ಥರ ಆಗ್ತಾರೆ, ಈ ಥರ ಬರ್ತದೆ ಅಂತೇಳಿ. ಸತ್ಯಾಸತ್ಯತೆಗಳು ಆರೋಪ ಅಷ್ಟೇ. ಆದರೆ ಸತ್ಯಾಸತ್ಯತೆಗಳ ಬಗ್ಗೆ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ನೋಟಿಸ್ಗೆ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ. ಅದು ಮತ್ತೊಂದು ಕೊಟ್ಟಿದ್ದಾರೆ. ಅವ್ರು ಏನು ಬೆಳ್ಳಿ ಬಂಗಾರ ಅಂತದ್ರಲ್ಲ, ಸೇವಾ ರುಸುಮನ್ನ ಅವರು ತಡೆ ಇಡೋದು 3 ವರ್ಷ ಸೇವಾ ರುಸುಮ್ ಕೊಡುವಾಗ ನಾವು ಕೊಡಬೇಕಾದ ನಮ್ಮ ಕರ್ತವ್ಯ ಅದು. ಆದರೆ ಅದನ್ನ ತಡೆ ಇಡೋದು ಉದ್ದೇಶಪೂರ್ವಕವಾಗಿ 12 ವರ್ಷ ಯಾವುದೇ ಥರ ವರ್ಗಾವಣೆ ಆದರೂ ಸಹ
ಇವರು ಪ್ರಭಾವಿಯಲ್ಲಿ ಮುಂದುವರಿತಾ ಅಂದ್ರೆ ಆಸಕ್ತಿ, ಆಮೇಲೆ ಇವರು ಎಷ್ಟು ರಾಜಕೀಯ ಇನ್ಫ್ಲೂಯೆನ್ಸು ಅದು ನಿಮ್ಗೆ ಅರ್ಥ ಆಗ್ತದೆ. ಅದು ಒಬ್ಬ ಅಧಿಕಾರಿಗೆ 3-4 ವರ್ಷ ಅಂತಾರ, ಒಬ್ಬ FDCಗೆ 12 ವರ್ಷ ಬಿಟ್ಟಿರೋದು, ಇದು ಎಲ್ಲರಿಗೂ ಗೊತ್ತಾಗಬೇಕಿದು. ಅದಕ್ಕಾಗಿ ಇದು ಮುಕ್ತ ಚರ್ಚೆಗೆ DC ಅವ್ರು ಹೇಳಿದ್ವಿ ನಾವು, ಸರ್ ನೀವು ಒಂದು ಸಭೆ ಕರೀರಿ, ಆ ಸಭೆಯಲ್ಲಿ ಎಲ್ಲದನ್ನು ಒಂದು ಕೂಲಂಕಷವಾಗಿ ಒಂದು ಇತ್ಯರ್ಥಪಡಿಸಿ ಅಂತ. ನಾನು ಸುಮಾರು ಒಂದು 60-70 ದೂರು ಕೊಟ್ಟಿರ್ತೀವಿ ನಾವು ಕಳೆದ 5-6 ವರ್ಷದಿಂದ. 2017ರಲ್ಲಿ ಅವ್ರ ಮೇಲೆ ಆಕ್ಷನ್ ಆಗ್ಬೇಕಂತೇಳಿ ವರ್ಗಾವಣೆ ಆಗಿತ್ತು. ಆ ರಿಪೋರ್ಟ್ ಇವತ್ತಿಗೂ ಬಂದಿಲ್ಲ. ಅಂದ್ರೆ ಇವ್ರು ಮುಂದುವರಿಸಿರೋದು ಉದ್ದೇಶ. ಆಮೇಲೆ ಇವ್ರು ಏನ್ ಮಾಡ್ತಿದಾರೆ, ಅವತ್ತು 1ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡಿ, ಆ ಕಾರ್ಯಕ್ರಮಕ್ಕೆ ಅನುಮತಿ ಇಲ್ಲ, ಟೆಂಡರ್ ಇಲ್ಲ, ಅನುದಾನ ಗೊತ್ತಿಲ್ಲ, ಅರ್ಚಕರಿಗೆ ಗೊತ್ತಿಲ್ಲ, ಅಧಿಕಾರಿಗಳು ಗೊತ್ತಿಲ್ಲ. ಅಂದ್ರೆ ಇವ್ರು ಎಷ್ಟು ಮೊನಪೊಲಿ, ಇವರೇ ಒಂದು ಏಕಚಕ್ರಾಧಿಪತ್ಯ ಅಂತ ದೇವಸ್ಥಾನ ನಡೆಸೋದ್ರಲ್ಲಿ. ದಯವಿಟ್ಟು ಇದಕ್ಕೆಲ್ಲದಕ್ಕೆ ಕಡಿವಾಣ ಹಾಕಬೇಕು, ಇದು ಮುಕ್ತ ಚರ್ಚೆ ಆಗಬೇಕು, DC ಅವ್ರ ಮಧ್ಯಸ್ಥಿಕೆ ವಹಿಸಬೇಕು, ಇದನ್ನ ಒಂದು ಮೀಟಿಂಗ್ ಮಾಡಬೇಕು. ಆಮೇಲೆ ಅವ್ರು ಏನು ಇವತ್ತು ಮಾಧ್ಯಮದ ಮುಖಾಂತರ ನೋಡಿಸ್ತಾರಲ್ಲ, ಅವೆಲ್ಲವನ್ನು ತಡೆ ಹಿಡಿಯಕ್ಕೆ CCTV ಅವರನ್ನ ಅವ್ರು ತಡೆ ಹಿಡಿಬೇಕು. ಅವರು ಅದೇನೇ ವೈಯಕ್ತಿಕ ನಮ್ಮ ಮೇಲೆ ಅದೇ ದೇವಸ್ಥಾನದ ಹಿತಾಸಕ್ತಿನ ಅವ್ರು ಕಾಪಾಡ್ಬೇಕಂತ ಹೇಳಿ ಅವ್ರ ಕರ್ತವ್ಯ ಅದು. ಆ ಕರ್ತವ್ಯನ ಕನಿಷ್ಠ ಕರ್ತವ್ಯನ ಮರ್ತು ಬಿಟ್ಟಿರೋರು. ಅಂದ್ರೆ ಅರ್ಥ ಬಂದು ನಿಮಗೆ ಅವ್ರು ಎಷ್ಟು ಕರ್ತವ್ಯ ಅಂತ ಹೇಳಿ. ನಮ್ಮ ಬಗ್ಗೆ ಏನು ತಪ್ಪು ಒಪ್ಪಿರ್ತದೆ ಅದಕ್ಕೆ ನಾವು ಶಿಕ್ಷೆಗೆ ಒಳಪಡಿಸಿ ಅದು ಕಾನೂನು ಕ್ರಮ ನಾವು ತಗೊಂತೀವಿ, ಅವ್ರು ತಗೊಳ್ಳಿ. ಆದ್ರೆ ಒಂದು ದೇವಸ್ಥಾನ ತಂದು ಇವತ್ತು ನಾವೆಲ್ಲ 100 ವರ್ಷಗಳು ಅದೆಲ್ಲ ಮಾಡ್ಕೊಂಡು ಬಂದೀವಿ. ಒಬ್ಬ ಅಧಿಕಾರಿಯಾಗಿ ಬಂದು ಇಡೀ ವ್ಯವಸ್ಥೆಯನ್ನ ಈಗ ಹಾಳು ಮಾಡ್ತಿರೋದು ಅದನ್ನ ಭಕ್ತರಿಗೆ ಮತ್ತು ನಮ್ಗೆ ನೋವು ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಬೇಕಂತೇಳಿ ನಾವು ಲೆಟರ್ ಕೊಟ್ಟಿದ್ವಿ DC ಅವರಿಗೆ, ಎಲ್ಲ AC ಅವರಿಗೆ, ಪ್ರಭಾರಿ ಎಲ್ಲರಿಗೆ.